ಸ್ಥಳೀಯ ಮುಖಂಡರ ಅವ್ರ ಪಾತ್ರ, ವಿಶೇಷವಾಗಿ ಮತ್ತು KPCಯಿಂದ ನೇಮಿಸಿದಂಥ ಮಂತ್ರಿಗಳು, ಶಾಸಕರು, ನಮ್ಮ ಪದಾಧಿಕಾರಿಗಳು ಕೂಡ ಸುಮಾರು ಚುನಾವಣೆಯಿಂದ ಕೊನೆಯವರೆಗೂ ಕೂಡ ಕೆಲಸ ಮಾಡುವಂಥ ಪ್ರಯತ್ನ ಮಾಡಿದ್ರು. ಹೀಗಾಗಿ ಗೆಲ್ಲಲಿಕ್ಕೆ ಭಾಳಷ್ಟು ಅನುಕೂಲ ಆಗಿದ್ದಾರೆ. ಅದರಲ್ಲಿ ನೋ ಡೌಟ್ ಚೆನ್ನಾಗಾಗಿದ್ದಾರೆ. ಇಲ್ಲ, ಎಲ್ಲ ಒಂದೇ ಅಂತ ಹೇಳಲಿಕ್ಕಾಗಲ್ಲ, ಗ್ಯಾರಂಟಿನ 100ಕ್ಕೆ 100 ಅಂತ ಹೇಳಲಿಕ್ಕಾಗಲ್ಲ. ಡೆವಲಪ್ಮೆಂಟ್ ಇರ್ಬೋದು, ಮೇಟಿ ಅವ್ರ ಮ್ಯಾಗಿದ್ದ ಅಭಿಮಾನಿ ಇರ್ಬೋದು, ಪಾರ್ಟಿ ಬೇಸ್ ವೋಟ್ರ್ ಇದ್ದಾರೆ. ಸೊ ಇವೆಲ್ಲ ಕೂಡಿ ಗೆಲ್ಲಲಿಕ್ಕಾಗಿದೆ. ಒಂದೇ ಫ್ಯಾಕ್ಟ್ರಿಯಿಂದ ಗೆಲ್ಲಲಿಕ್ಕಾಗಿದೆ, ಎಲ್ಲ ಆಲ್ ಫ್ಯಾಕ್ಟ್ರಿ ಕೂಡಿ ಗೆಲ್ಲಲಿಕ್ಕೆ ಇಲ್ಲ. 100ಕ್ಕೆ 100 ಎಲ್ಲ ಗ್ಯಾರಂಟಿ ಅಂತ ಹೇಳಲಿಕ್ಕಾಗಲ್ಲ. ಓಕೆ, ಅದು ಪಾರ್ಟ್ ಇದೆ, ಅದರಲ್ಲಿ ನೋ ಡೌಟ್. ಇಲ್ಲ, ಅದೇ ಇಲ್ಲ, ಅದಕ್ಕೆ 100ಕ್ಕೆ 100 ಗ್ಯಾರಂಟಿ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲ ಕೂಡಿ ಅದು ಒಂದು ಪಾರ್ಟ್ ಇರ್ತದೆ. 10ರಲ್ಲಿ ಅದು 1% ಡೆವಲಪ್ಮೆಂಟು, ಮೇಟಿ ಅವರ ಅಭಿಮಾನ, ಪಕ್ಷದ ಓಟು, ಡೆವಲಪ್ಮೆಂಟು, ಇವೆಲ್ಲ ಕೂಡಿ ಗೆಲ್ಲಲಿಕ್ಕೆ ಒಂದೇ. ಆದರೆ ಒಂದರಿಂದ ನಾವು ಯಾವುದೇ ಗೆಲ್ಲಲಿಕ್ಕಾಗಲ್ಲ. ಸುಮಾರು ಫ್ಯಾಕ್ಟ್ರಿಗಳಿಂದ ಗೆದ್ದಿದೆ, ಅದರಲ್ಲಿ ನೋ ಡೌಟ್. ಯಾರು ಇಷ್ಟು 10,000 ಅಷ್ಟೇ ಮ್ಯಾಕ್ಸಿಮಮ್. ನಮ್ಮ ಓಟುಗಳು BJPಯಲ್ಲಿ ಇರೋದ್ರಿಂದ ಅವನು ವಾಪಸ್ ಪಡೆಯುವಲ್ಲಿ ಯಶಸ್ವಿ ಆಗಿದ್ವಿ. ನಾವೇನು ಹಿಂದೆ ಓಟ್ ಹತ್ತೀವಿ, SC/ST ಓಟ್ ಹತ್ತಿಲ್ಲ, ಅವರೆಲ್ಲ BJPಯಲ್ಲೇ ಇದ್ದರು. ಅವನು ವಾಪಸ್ ತರುವಂಥ ಪ್ರಯತ್ನ ಮಾಡಿದ್ವಿ, ಅದರಲ್ಲಿ ಸಕ್ಸಸ್ ಆಗಿದ್ದೀವಿ. ಸೊ ಅಂತರ ಆಗಲಿಕ್ಕೆ ಇದು ಕೂಡ ಭಾಳ ಮುಖ್ಯ ಕಾರಣ. ಯಾವುದ್ರೆ ಹೌದು, ನಮ್ಮ ಟೀಮ್ ಕೂಡ ಸಾಕಷ್ಟು ವರ್ಕ್ ಮಾಡೋದ್ರಿಂದ 5 ಮತಗಳನ್ನು ಒಂದು ಕಡೆ ತರಲಿಕ್ಕೆ ಅಡಿಷ್ನಲ್ ಗೆಲ್ತಿದ್ವಿ. ಮಾರ್ಜಿನ್ ಕಡಿಮೆ ಆಗೋಯಿತು, ಆದರೆ ಇದು ಹೈಯೆಸ್ಟ್ ಆಗಲಿಕ್ಕೆ 5 ಮತಗಳನ್ನು ಒಂದೇ ಕಡೆ ತರಲಿಕ್ಕೆ ಸಕ್ಸಸ್ ಆಗಿದ್ದೀವಿ, ಯಶಸ್ವಿಯಾಗಿ. ಸೇಮ್ ಶಿಗ್ಗಾಂವದಲ್ಲಿ ಏನಾಗಿದೆ, ಇಲ್ಲೂ ಕೂಡ ಅದೇ ರೀತಿ ವರ್ಕ್ ಮಾಡಿದ್ವಿ. ಇದು ಶಿಗ್ಗಾಂವಕ್ಕಿಂತ ಚುನಾವಣೆ ಇನ್ನೂ ಸುಲಭ ಆಗಿದೆ. ಅಲ್ಲಿ ಮಾಡಲಿಕ್ಕೆ ಸ್ವಲ್ಪ ಟಫ್ ಆಗಿತ್ತು ಅದು. ಸೊ ಇಲ್ಲಿ ಭಾಳ ಸುಲಭವಾಗಿ ನಾವು ಕೆಲಸ ಮಾಡಲಿಕ್ಕೆ, ಅಲ್ಲಿ 5 ಮತಗಳು ನಮ್ಮನ್ನು ಗೆಲ್ಲಿಸಿದ್ವಿ. ಇಲ್ಲಿ ಕೂಡ ಅದೇ ಡೆಫಿನೆಟ್ಲಿ ಕಾಂಗ್ರೆಸ್ ಗೆಲ್ಲಬೇಕಾದ್ರೆ ಅದಕ್ಕೆ ಮುಖ್ಯ ಬೆನ್ನೆಲುಬು ಸೂತ್ರ. ಅದನ್ನು ನಾವು ಕಾಪಾಡ್ಕೊಂಡು ಹೋಗ್ಬೇಕಷ್ಟೇ. 5 ವರ್ಗಗಳಿಗೆ ನ್ಯಾಯ ಕೊಡಿಸ್ಬೇಕು, ಅಧಿಕಾರ ಕೊಡಿಸ್ಬೇಕು. ಅದನ್ನು ನಮ್ಮ ಪಕ್ಷದವರು ಮಾಡಬೇಕು ಮುಂದಿನ 2 ವರ್ಷದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ. ಅದೇ ನಮಗೆ ಚಾಲೆಂಜ್. ಈಗ 2 ವರ್ಷದಲ್ಲಿ ಅವಕಾಶ ಇದೆ. ಒಳ್ಳೆ ಕೆಲಸ ಮಾಡಿ ಅವ್ನು ಒಗ್ಗೂಡಿಸಿದ್ರೆ ಮತ್ತೆ ನಾವು ಅಧಿಕಾರದಲ್ಲಿ ಬರ್ತೀವಿ. ಇಲ್ಲ, ಅವಾಗ ಮತ್ತೆ ಬೇರೆ ಆಗ್ತೈತಿ. ಮತ್ತೆ JDP TPಯಲ್ಲಿ ಮತ್ತೆ ಬೇರೆ ಆಗುತ್ತೆ, MLA ಬಂದಾಗ ಬೇರೆ ಆಗುತ್ತೆ, ಮತ್ತೆ MP ಬಂದಾಗ ಬೇರೆ ಆಗುತ್ತೆ. ಒಂದೇ ರೀತಿ ನಾಳೆ JDP TPಗೆ ಹಿಂಗೆ ನಿರೀಕ್ಷೆ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಅಲ್ಲಿ ಲೋಕಲ್ ಫೈಟ್ ಅದು. ನಮ್ಮ ಓಟ್ ಆ ಕಡೆ ಹೋಗ್ತಾವೆ, ಅವ್ರ ಓಟ್ ಈ ಕಡೆ ಬರ್ತಾವೆ. 100% MLA ಅದಕ್ಕೂ ಮಾಡಲಿಕ್ಕಾಗಲ್ಲ. MLAಗೆ ಮಾತ್ರ 5 ಫ್ಯಾಕ್ಟರ್ ಮಾಡಲಿಕ್ಕೆ ಅವಕಾಶ ಇದೆ. ಅದು JDP TPಯಲ್ಲಿ ಮಾಡಲಿಕ್ಕಾಗಲ್ಲ. ಯಾಕಂದ್ರೆ ಅವನು 5ನೇ ಇರ್ತಾನೆ, ಅಪೋಸಿಟು ಲೋಕಲ್ ಆಗ್ತದೆ. ನಾವು ಪ್ರಯೋಗ JDP ಮತ್ತು ಇದು MLA MP ಮಾಡಲಿಕ್ಕೆ ಅವಕಾಶ ಇದೆ. ನಮ್ಮದೇ ಓಟ್ ಅದೇನು, ಅದಕ್ಕಿಂತ ಆತಂಕ ಪಡುವಂಥದ್ದೇನಿಲ್ಲ. ಅದು ನಮ್ಮ ಓಟೇ ಹೋಗಿದೆ ಅಲ್ಲಿ, ಮತ್ತೆ ವಾಪಸ್ ಮುಂದಿನ ಸಾರಿ ಬರ್ತದೆ. ಸೊ ಅದಕ್ಕೆ ಪಕ್ಷ ವಿರೋಧಿಗಳ ಕೈವಾಡದಿಂದನೇ ಆಗಿರೋದಲ್ವ ಸರ್? ಕೈವಾಡದಿಂದ ಆಗಿದೆ ಅಥವಾ ಅಲ್ಲಿ ಲೋಕಲ್ ಸಮಸ್ಯೆಯಿಂದ ಆಗಿದೆ ಅಥವಾ ಕ್ಯಾಂಡಿಡೇಟ್ ಅಷ್ಟೇನು ಪ್ರಬಲ ಇದ್ರಾ ಎಲ್ಲ ಸ್ಟಡಿ ಮಾಡಬೇಕಲ್ಲ ಯಾಕಾಯ್ತು ಅಂತ. ಅಲ್ಲ, ಹಂಗೇನಾಗಲ್ಲ. ಅದು ಒಂದು ಲೋಕಲ್ ಕ್ಲಾಶ್ ಬಂದಾಗ ಅದು ಲೋಕಲ್ ಒಳಗಿನವ್ರ ಪ್ರಶ್ನೆ ಬರೋದಿಲ್ಲ, ಒಳಗವರೆಗೂ ಪ್ರಶ್ನೆ ಬರೋದಿಲ್ಲ. ಅದು ಲೋಕಲ್ ಅಂತರಿಕೆಲ್ಲ ಬಂದಾಗ ಅದೆಲ್ಲ ಆಗ್ತದೆ. ಹಂಗಾಗಿದೆ.
ಅದನ್ನು ಸರಿಪಡಿಸುವಂಥ ಸ್ಥಳೀಯ ಮುಖಂಡರು ಅವ್ರ ಮ್ಯಾಗೆ ಸಂಬಂಧಪಟ್ಟದ್ದು, ಅದು ಪಾರ್ಟಿಗೆ ಸಂಬಂಧ ಅಲ್ಲ. ಅವರು ಸ್ಥಳೀಯ ಸಮಸ್ಯೆಗಳನ್ನು 2 ವರ್ಷಗಳಲ್ಲಿ ಸರಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ, ಮಾಡ್ಕೋಬೇಕಷ್ಟೇ. ಒಂದು ಎಲೆಕ್ಷನ್ ಹಿಂದೆ ಮುಸ್ಲಿಮರದು ಒಂದು ಅಂದರೆ ಅವರ ಶಕ್ತಿ ಏನು ಅನ್ನೋದನ್ನು ತೋರಿಸಿದ್ದಾರೆ ದಾವಣಗೆರೆಯಲ್ಲಿ. ನಮ್ಮನ್ನು ಕಡೆಗಣಿಸಿದ್ರೆ ಅದು ನಮ್ಮನ್ನು ಇಗ್ನೋರ್ ಮಾಡಿದ್ರೆ ಏನಾಗುತ್ತೆ ಏನೋ ಅಂತ ಅದಿದೆ. ಜನರಲ್ ಎಲೆಕ್ಷನ್ ಅಂತ ಬಂದಾಗ ಮುಸ್ಲಿಂ ಕಮ್ಯುನಿಟಿನ ಒಗ್ಗೂಡಿಸೋದು ಹೆಂಗೆ? ಒಗ್ಗೂಡಿಸಿದ್ದಾರೆ, ಒಗ್ಗೂಡಿಸೋದಿಲ್ಲ. ಅದು ದಾವಣಗೆರೆಗೆ ಸೀಮಿತವಾಗಿರುವಂಥ ಸಮಸ್ಯೆ ಇರೋದು, ಎಂಟೈರ್ ಸ್ಟೇಟ್ಗೆ ಸಂಬಂಧಪಟ್ಟದ್ದು ಅಲ್ಲದು. ಮತ್ತು ನಾಳೆ ಸಾರ್ವತ್ರಿಕ ಚುನಾವಣೆಯಲ್ಲಿ ಬೇರೆ ರೀತಿ ಇರುತ್ತದೆ. ಅಲ್ಲಿ ಅವ್ರಿಗೇನು ಸಮಸ್ಯೆ ಆಗಿದೆ, ಅನ್ಯಾಯ ಆಗಿದೆ ಸರಿಪಡಿಸುವಂಥ ಕೆಲಸ ಮಾಡ್ತೀವಿ. ಇನ್ನೂ ಟೈಮ್ ಇದೆ. ಅವ್ರನ್ನೆಲ್ಲ ಕರೆಸಿ ಲೀಡರ್ನ CM ಅವರು DCM ಮಾಡ್ತಾರೆ. ಇನ್ನೂ ಅವಕಾಶ ಇದೆ, ಅದಕ್ಕೆ ಮಾಡ್ತೀವಿ. ಅದು ಮಾಡ್ತಾರೆ. CM DCM ಅವರು ಇದ್ದಾರೆ, ಅವ್ರು ಅದನ್ನು ಅವ್ರ ಗಮನಕ್ಕೆ ಕೂಡ ತಂದಿದ್ದೀವಿ. ಸರಿಯಾದ ರೀತಿಯಲ್ಲಿ ಅವ್ರನ್ನ ಆ್ಯಕ್ಟ್ ಮಾಡ್ತಾರೆ. ವೇಟ್ ಮಾಡೋ ಏನು ಆ ಥರ ಮಾಡೋಂಥದ್ದು ಏನಿಲ್ಲ. ಕಣ್ಣಿಗೆ ಕಾಣ್ತದಲ್ಲ, ಕಿವಿ ಕೇಳಿದೆ ಕಣ್ಣಿಗೆ ಕಾಣ್ತದೆ. ಏನೋ ಪರಾಮರ್ಶೆ ಮಾಡೋದು ನಮ್ಮ ಗೊಂದಲದಿಂದ ಅದು ಓಟ್ ಹೋಗಿದೆ ಅಷ್ಟೇ. ಅದೇನಾದ ಏನೋ ಸ್ಟಡಿ ಮಾಡಿರ್ತಾರೆಲ್ಲ ಓಪನ್ ಟಾಕ್ಸ್ ಇದೆ. ಅದು ಯಾಕೆ ನಮ್ಮ ಓಟ್ ಅಲ್ಲಿ ಹೋಯ್ತು, ಏನು ಸಮಸ್ಯೆ ಆಗಿದೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸೊ ಅದು ಸರಿಪಡಿಸೋಂಥ ಕೆಲಸ ಮಾಡೋಣ. ಅದೇನಂತ ಆತಂಕ ಪಡುವಂಥದ್ದು ಏನು ಅವಶ್ಯಕತೆ ಇಲ್ಲ ದಾವಣಗೆರೆ ಬಗ್ಗೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ News18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.